ಗೆದ್ದು ಬಿಟ್ವಿ ಫೈನಲಿ. ಅವನ ಅಜ್ಜಿ ಏನು ಹೇಳಿದ್ದೆ ಇವತ್ತು, ಪಕ್ಕ ಗೆಲ್ತಾರೆ RCB ಅಂತ ಹೇಳಿರ್ತಾನೆ. ಹೆಂಗೆ ಪ್ರೊಡಿಕ್ಷನ್ ಅಂದರೆ ಇದ್ದು ಅವನ ಅಜ್ಜಿ ಮಾಡಿರೋ 6 ಪ್ರೊಡಿಕ್ಷನಲ್ಲಿ 5 ಪ್ರೊಡಿಕ್ಷನ್ ಸಕ್ಸಸ್ಸು. ಹಾಕ್ರೋ ಬಿಲ್ಡಪ್ ಅಣ್ಣಗೆ. ಅವನ ಅಜ್ಜಿ ಏನಿತ್ತು ಗುರು ಮ್ಯಾಚು, ಬಾಯಿಗೆ ಬರ್ತಾರಲ್ಲ ನಮ್ಮ RCB. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ ಎಲ್ಲೆಲ್ಲೋ ಬರ್ಸ್ತೀವಿ, ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬರ್ಸೋದಿಲ್ವಾ, ಬರ್ಸ್ತೀವಿ ಅಂತ ಕಡೆ ಓವರ್ಗೂ ತಗೊಂಡೋಗಿದ್ದು ಮ್ಯಾಚ್ನ. ಏನಾಗುತ್ತೆ ಎಡ್ಜ್ ಆಫ್ ದ ಸೀಟ್ ಕೂತ್ಕೊಂಡು ನೋಡೋ ಥರ ಮ್ಯಾಚ್ ಇತ್ತು ಗುರು ಇವತ್ತು. ಅವನ ಅಜ್ಜಿ ಇವತ್ತು ಏನು ಸ್ಕೋರ್ ಅಂತ ಅಮರಾಮ್ರಿ ಸ್ಕೋರ್ ಏನು ಹೊಡೆದಿರಲಿಲ್ಲ, 176 ಅಷ್ಟೇ. ಚಿನ್ನಸ್ವಾಮಿಲಿ 176 ಅಲ್ಲ, ಇದೆಲ್ಲ ಪಕ್ಕಾ ಚೇಸಬಲ್ ಸ್ಕೋರೇನೆ. 200 220 ಹೊಡ್ರೆ ಚೇಸಬಲ್ ಸ್ಕೋರ್ ಅಂತ ಹೇಳ್ತೀವಿ ಕೆಲವೊಂದು ಸಲ. ಸ್ಕೋರ್ ಸೇಫೇ ಅಲ್ಲ ಚಿನ್ನಸ್ವಾಮಿ, ಎಲ್ಲ ಚೇಸ್ ಮಾಡಿ ಬಿಸಾಕ್ಬಿಟ್ಟಿದ್ರೆ ಸುಮಾರು ಟೀಮ್ಗಳು ಸುಮಾರು ಮ್ಯಾಚ್ಗಳಲ್ಲಿ. ಸೊ ಇವತ್ತು ಅಷ್ಟೇ ಬುದ್ಧಿವಂತಿಕೆ ಉಪಯೋಗಿಸಿ ಲಾಸ್ಟ್ ಮ್ಯಾಚ್ ಮಾಡಿದಂಥ ತಪ್ಪನ್ನ ಮಾಡಲಿಲ್ಲ. ಟಾಸ್ ಗೆದ್ದವರು ನಮ್ಮ RCBನೇ. ಲಾಸ್ಟ್ ಮ್ಯಾಚ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ರು, ಈ ಮ್ಯಾಚು ಇಲ್ಲಮ್ಮ ನಮಗೆ ಗೊತ್ತು ನಾವು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡು ಅಂತ ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಅವನ ಅಜ್ಜಿ ಏನು ಗುರು ಸ್ಟಾರ್ಟ್ ಕೊಟ್ಟಿದ್ದ ನಮ್ಮ RCB ಬೌಲಿಂಗಲ್ಲಿ. ಪವರ್ ಪ್ಲೇಲಿ 40 ರನ್ ಅಷ್ಟೇ ಕೊಟ್ಟಿದ್ದ ನಮ್ಮ RCB. ಎಷ್ಟು ದಯಾಳ್ ಅವರ ಪರ್ಫಾರ್ಮೆನ್ಸ್ ಏನಿದೆ, ಪವರ್ ಪ್ಲೇಲಿ 3 ಓವರ್ ಮಾಡಿದರೆ 10 ರನ್ ಕೊಟ್ಟಿರೋದು, ಮೆಚ್ಕೋಬೇಕು ಗುರು. 3 ಓವರ್ಗೆ 10 ರನ್ ಅಷ್ಟೇ ಕೊಟ್ಟಿದ್ದು. ಅದಾದ್ಮೇಲೆ ಲಾಸ್ಟ್ ಓವರ್ ಒಂದು ಸ್ವಲ್ಪ ಹೊಡ್ಸ್ಕೊಂಡ್ರು, ಅದನ್ನು ಬಿಡ್ತು ಅಂದರೆ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಏನು ಬೌಲಿಂಗ್ ಮಾಡಿದ್ವಿ ಇವತ್ತು ಯಶ್ ದಯಾಳ್ ಅವರ ಪರ್ಫಾರ್ಮೆನ್ಸ್ಗೆ ಮೆಚ್ಕೋಬೇಕು. ಹೌದು ಅಷ್ಟೊಂದರೆ ಹೆವಿ 3-4 ವಿಕೆಟ್ ತೆಗ್ದಿಲ್ಲ, ಒಂದೇ ವಿಕೆಟ್ ತೆಗೆದಿರೋದು. ಬಟ್ ಆದರೂ ಕೂಡ ಎಕನಾಮಿಕಲ್ ಆಗಿ ಪವರ್ ಪ್ಲೇಲಿ ಮಾಡಿದ್ರಲ್ಲ, ಅಟ್ಯಾಕ್ ಮಾಡೋದಕ್ಕೆ ಬಿಡ್ಲಿಲ್ವಲ್ಲ, ಕಟ್ ಹಾಕೋದ್ರಲ್ಲ ಪವರ್ ಪ್ಲೇಲಿ, ಅದು ಮೇಯ್ನ್ ಮುಖ್ಯವಾಗಿತ್ತು. ಅಲ್ಲಿ ಶಿಖರ್ ಧವನ್ ಒಂದು ಎಂಡಲ್ಲಿ ನಿಂತ್ಕೊಂಡು ಆಡ್ತಾ ಇದ್ರು. ಆ ಕಡೆ ಜಾನಿ ಬೇರ್ಸ್ಟೋ ಬೇಗನೆ ಔಟ್ ಆದ್ರು. ಸಿರಾಜನ ಜಾನಿ ಬೇರ್ಸ್ಟೋನ ಎತ್ತುತ್ತಾ ಇದ್ದಂಗೆ ಪ್ರಪ್ಸಿಮ್ರಾನ್ ಸಿಂಗು ಬಂದ್ರು. ಅವರು ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ 20+ ಕೊಟ್ಬಿಟ್ಟು ಅವರು ಕೂಡ ಟಾಪ್ ಕ್ಯಾಚ್ ಕೊಟ್ಬಿಟ್ಟು ಹೋದ್ರು. ಅವ್ರು ಸ್ಪಿನ್ನರ್ಗೆ ಔಟ್ ಆದ್ರು. ಈ ಕಡೆ ಸಿರಾಜ್ ಬೈಗೆ ಔಟ್ ಆಗಿದ್ದು ಜಾನಿ ಬೇರ್ಸ್ಟೋ. ಇಬ್ರು ಸಿಮಿಲರ್ ಆಗಿ ಔಟ್ ಆದ್ರು ಅಂತ ಹೇಳಬೇಕು. ಪ್ರಪ್ಸಿಮ್ರಾನ್ ಸಿಂಗ್ ಔಟ್ ಆಗ್ತಾ ಇದ್ದಂಗೆ ಅಲ್ಲೆಲ್ಲ ಬಂದ್ರು, ಹಂಗೆ ಮಕ ಸವರ್ಕೊಂಡು ಚಿಕ್ಕ ಸ್ಕೋರ್ನ ಕಾಂಟ್ರಿಬ್ಯೂಟ್ ಮಾಡ್ಬಿಟ್ಟು ಹೋದ್ರು. ಏನು ಯಾರು ಅಂತ ಒಂದು ಸ್ಟ್ಯಾಂಡ್ ಕೊಡಲಿಲ್ಲ. ಶಿಖರ್ ಧವನಿಗೆ ಯಾರೋ ಒಂದು ನಿಂತ್ಕೊಂಡು ಒಂದು ಪಾರ್ಟ್ನರ್ಶಿಪ್, ಹೆವಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋವಂಥ ಸ್ಟ್ಯಾಂಡ್ ಹಾಕೊಡಲಿಲ್ಲ. ಕಡೆಗೆ ತಲೆಕೆ ಇಟ್ಟು ಶಿಖರ್ ಧವನ್ ಕೂಡ ಅಗ್ರೆಸಿವ್ ಆಗಿ ಒಂದು ಸ್ವಲ್ಪ ಆಡಕ್ಕೆ ಹೋಗ್ಬಿಟ್ಟು ಶಿಖರ್ ಧವನ್ ಕೂಡ ಔಟ್ ಆಗಿ ಹೋಗ್ತಾ ಅವ್ರದೇ ಅಲ್ವಾ ಜಾಸ್ತಿ ಸ್ಕೋರು, 140+ ಹೊಡೆದಿದ್ದಾರೆ ಇವತ್ತು ಶಿಖರ್ ಧವನ್. ಅಲ್ಲಿ ಪ್ರಪ್ಸಿಮ್ರಾನ್ ಸಿಂಗು ಕೂಡ ಒಂದು 20+ ಕಾಂಟ್ರಿಬ್ಯೂಷನ್. ಎಲ್ಲದೂ ಒಂದು ಅಳಿಲು ಸೇವೆ ಥರ ಕಾಂಟ್ರಿಬ್ಯೂಷನ್ ಅಂತ ಹೇಳಬೇಕು. ಲಿಯಾಮ್ ಲಿವಿಂಗ್ಸ್ ಒಂದು 17 ರನ್ಸ್ ಕಾಂಟ್ರಿಬ್ಯೂಷನು, ಜೊತೆಗೆ ಜಿತೇಶ್ ಶರ್ಮಾ ಒಂದು 20+ ರನ್ ಕಾಂಟ್ರಿಬ್ಯೂಷನ್ನು. ಆಮೇಲೆ ಎಲ್ಲರೂ ಕೂಡ ಸಾಮ್ ಕರನ್ ಅವ್ರದ್ದು ಕೂಡ ಚಿಕ್ಕ ಕಾಂಟ್ರಿಬ್ಯೂಷನ್. ಆಮೇಲೆ ಲಾಸ್ಟಿಗೆ ಬಂದಂಥ ಶಶಾಂಕ್ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನು. ಶಶಾಂಕ್ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕಂದ್ರೆ ಲಾಸ್ಟ್ ಓವರಲ್ಲಿ ಅವರ ಫುಲ್ ಟನ್ ತೊಗೊಂಡಿದ್ದು ಅಲ್ಜಾರಿ ಜೋಸಫೇ ಒಂದು ಸ್ವಲ್ಪ ಕಳಪೆ ಬೌಲರ್ ಥರ ಮಾಡ್ತಾ ಇದ್ದಾರೆ. ಒಂದು ವಿಕೆಟ್ ತೆಗೆದ್ರು, ಬಟ್ ಆದ್ರೂ ಒಂದು ಸ್ವಲ್ಪ ಎಕನಾಮಿಕಲ್ ಆಗಿ ಮಾಡಲಿಲ್ಲ. ಬಟ್ ಪರವಾಗಿಲ್ಲ, ನಡೆಯುತ್ತೆ. ಅಲ್ಜಾರಿ ಜೋಸಫ್ ನಾವು ಬ್ಯಾಗ್ ಮಾಡಿದ್ರು ಈ ಮ್ಯಾಚು. ಸ್ವಲ್ಪ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂತ ಹೇಳ್ತೀನಿ. ಡೆತ್ತಲ್ಲಿ ಅಷ್ಟೊಂದು ಹೆವಿ ಎಕನಾಮಿಕಲ್ ಆಗಿ ಏನು ಬೌಲಿಂಗ್ ಮಾಡ್ತಿಲ್ಲ ಅಲ್ಜಾರಿ ಜೋಸಫ್ ಅವರು. ಇದೊಂದು ನೆಗೆಟಿವ್ ಅಷ್ಟೇ RCBದು ಈ ಮ್ಯಾಚಲ್ಲಿ. ಅದನ್ನು ಬಿಡ್ತು ಅಂದರೆ ಆಸ್ ಎ ಬೌಲಿಂಗ್ ಯೂನಿಟ್ ನೋಡ್ತು ಅಂದರೆ ಸಖತ್ ಕ್ಲಿನಿಕಲ್ ಆಗಿ ಪರ್ಫಾರ್ಮ್ ಮಾಡಿದೆ ಮಗ. 170ಗೆ ರೆಸ್ಟ್ರಿಕ್ಟ್ ಮಾಡ್ತು ಅಂದರೆ ಇದು ಪಕ್ಕಾ ಚೇಸ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗೋಗ್ಬಿಡ್ತು ಅವಾಗಲೇ. ಬಟ್ ಈ ರೇಂಜಿಗೆ ಬುಡಕ್ ತಗೊಂಬಂದು ಕೂರಿಸ್ತಾರೆ ಅಂತ ಗೊತ್ತಿಲ್ಲ. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದರೆ ನಾವು ಬುಡಕ್ ಬರ್ಸ್ತೀವಿ ಗುರು. ನೀನು 130 ಟಾರ್ಗೆಟ್ ಕೊಟ್ಟರು ನಮ್ಮ ಬುಡಕ್ಕೆ ತಗೊಂಬಂದು ಕೂರಿಸೋದು ಅಂತ ನಮ್ಮ RCB ಟೀಮ್ ನಿಂತ್ಕೊಂಡಿರುತ್ತೆ. ಸೊ ಚೇಸ್ ಮಾಡೋದಕ್ಕಿಂತ ಬಂದರು ಫ್ಯಾಫ್ ಮತ್ತು ಕೊಹ್ಲಿ. ಫ್ಯಾಫ್ ಇನಿಷಿಯಲಿನೇ ಆಘಾತ ಕೊಟ್ಬಿಟ್ರು, ಟಕಾರ ನಂಗೆ ಔಟ್ ಆಗಿ ಹೋಗ್ಬಿಟ್ರು. ಇವತ್ತು ನೋಡಿ ಓಪನರ್ಸ್ ಎಲ್ಲ ಒಂಥರ ಮೇಲೋಡ್ದು ಔಟ್ ಆಗಿದ್ದಾರೆ ಅಂತ ಹೇಳಬೇಕು. ಎಲ್ಲ ಒಂಥರ ಕ್ಯಾಚ್ ಔಟ್ಗಳೇ ಆಗಿದ್ದಾರೆ ಓಪನರ್ಸ್ಗಳು ಬಂದು. ಸೊ ಓಕೆ, ಅವ್ರು ಔಟ್ ಆಗ್ತಾ ಇದ್ದಂಗೆ ಒಂಥರ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದು RCB ಇವತ್ತು. ಕೆಮ್ರಾನ್ ಗ್ರೀನ್ ಅವ್ರನ್ನ ಇಳಿಸೋನಾಗಿರೋ ನಂಬರ್ 3ಗೆ. ಕೆಮ್ರಾನ್ ಗ್ರೀನ್ ಬಾಟಮಲ್ಲೆಲ್ಲ ಬೇಡ, ನಮಗೆ ಸ್ವಲ್ಪ ಮೇಲ್ಗಡೆ ಅಪ್ ದ ಆರ್ಡರ್ ಪ್ರಮೋಟ್ ಮಾಡೋಣ. ಅವ್ರು ಓಪನಿಂಗ್ ಎಲ್ಲ ಆಡ್ಬಿಟ್ಟಿದ್ದಾರೆ. ಸೊ ಇವಾಗ ಬೇರೆ ವಿಕೆಟ್ ಬಿದ್ದಿರೋದ್ರಿಂದ ಒಂಥರ ಓಪನರ್ ಥರನೇ ಲೆಕ್ಕವಾಗಿ ಬರಲಿ ಅಂತ ಅವ್ರನ್ನ ಕರೆಸಿದ್ರು. ಅವರು ಮಕ ಸವರ್ಕೊಂಡು ಹೋದ್ರೆ ಅಲ್ಲಿ ಬಂದ್ಬಿಟ್ಟು ಟಕಾರ ನಂಗೆ ಔಟ್ ಆಗಿ 3 ರನ್ಗೆ ಔಟ್ ಆದರು. ಕೆಮ್ರಾನ್ ಲಾಸ್ಟ್ ಮ್ಯಾಚು ಫ್ಲಾಪು, ಈ ಮ್ಯಾಚೂ ಫ್ಲಾಪು. ಸೊ ಅದು ಏನೋ ಗೊತ್ತಿಲ್ಲ ಮಗ, ಈ IPL ಅಂತ ಬಂದಾಗ ಹೆವಿ ಕೊಟ್ಟು ತಗೊಂತೀವಲ್ಲ ಅವರೇ ಫ್ಲಾಪ್ ಆಯ್ತಾರೆ. ಚಿಕ್ಕ ಪಾಸ್ ಕೊಟ್ಬಿಟ್ಟು ತಗೊಂಡ್ರು ಅಂತ ಅವರನ್ನೇ ಧಮಾಕ ಪರ್ಫಾರ್ಮೆನ್ಸ್ನ ಕೊಡ್ತಾರೆ. ಕೆಮ್ರಾನ್ ಗ್ರೀನ್ ಔಟ್ ಆಗಿದ್ದಂಗೆ ಬಂದರು ರಜತ್ ಪಟ್ಟಿದಾರು. ಅವರು ಕೂಡ ಏನು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ರನ್ನೇ ಬಾಲ್ ಮಾಡಿದ್ರು, ಒಂದು 18 ಬಾಲ್ಗೆ 18 ಹೊಡೆದ್ರು. ಅದೇ ಅಂತ ಹೇಳ್ಕೊಳ್ಳೋಂಥ ಪುಳಾಂಗ್ ಪ್ರದರ್ಶನ ಏನು ಕೊಡಲಿಲ್ಲ. ಸ್ಟ್ರೈಟ್ ಬ್ಯಾಟಲ್ಲಿ ಆಡಬೇಕಾಗಿದ್ದನ್ನ ಕ್ರಾಸ್ ಬ್ಯಾಟಲ್ಲಿ ಆಡೋದಕ್ಕೆ ಹೋದರು. ಅದಕ್ಕೋಸ್ಕರ ಹರ್ಪ್ರೀತ್ ಬ್ರಾರ್ಗೆ ಅದೆಲ್ಲ ಇವರಿಬ್ಬರು ಏನು ಮಾತಾಡ್ಕೊಂಬರ್ತಾರ ಅಂತ ಮ್ಯಾಕ್ಸ್ವೆಲ್ ಮತ್ತು ರಜತ್ ಪಟ್ಟಿದಾರ್ ಇಬ್ರು ಒಂದೇ ಥರ ಔಟ್ ಆಗಬೇಕು ಅಂತ. ಲಾಸ್ಟ್ ಮ್ಯಾಚು ಒಂದೇ ಥರ ಔಟ್ ಆಗಿದ್ದಾರೆ. ಲಾಸ್ಟ್ ಮ್ಯಾಚ್ ಇಬ್ಬರು ಡಕ್ಔಟ್ ಆಗಿದ್ರು, ಕೀಪರಿಗೆ ಕ್ಯಾಚ್ ಕೊಟ್ಬಿಟ್ಟು. ಈ ಮ್ಯಾಚ್ ನೋಡಿ ಇಬ್ಬರು ಬೋಲ್ಡ್ ಆಗಿದ್ದಾರೆ. ಹರ್ಪ್ರೀತ್ ಬ್ರಾರ್ಗೆ ಬೋಲ್ಡ್ ಆಗಿದ್ದಾರೆ. ಬಟ್ ಆದರೂ ಮೆಚ್ಕೊಬೇಕಾಗಿರೋ ಪರ್ಫಾರ್ಮೆನ್ಸ್ ಪಂಜಾಬ್ ಕಿಂಗ್ಸ್ ಕಡೆ ಏನು ಗುರು ರೆಸ್ಟ್ರಿಕ್ಟ್ ಮಾಡಿದ್ರು. ರಬಾಡ ಏನು ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು ಇವತ್ತು. ಏನು ಮುಟ್ಟಾಗ್ತಿಲ್ಲ ಬಾಲ್, ಹಂಗೆ ಎದ್ರಕೊಂತ ಇದ್ರು ಎಲ್ಲರೂ ನಮ್ಮ RCB ಬ್ಯಾಟರ್ಸ್ ಇನ್ಕ್ಲೂಡಿಂಗ್ ಕೊಹ್ಲಿ ಕೂಡ ಮುಟ್ಟಾಗ್ತಿಲ್ಲ ಬಾಲ್. ಆ ಥರ ಬಾಲ್ಗಳನ್ನ ಮಾಡಿದ್ರು ರಬಾಡ ಅವರು. ಜೊತೆಗೆ ಹರ್ಪ್ರೀತ್ ಬ್ರಾರ್ ಅವರ ಪರ್ಫಾರ್ಮೆನ್ಸ್ ಏನಿದೆ, ಸಖತ್ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡೋ ಜೊತೆಗೆ 2 ಕ್ರೂಷಿಯಲ್ ವಿಕೆಟ್ಸ್ನ ಕೂಡ
ಆ ಪಾಯಿಂಟಲ್ಲಿ ಎತ್ತಿದ್ರು. ಅಲ್ಲಿಂದನೇ RCB ಒಂದು ಸ್ವಲ್ಪ ಪುಲ್ ಬ್ಯಾಕ್ ಆಗಿದ್ದಿಲ್ಲ ಅಂದ್ರೆ ಸಲೀಸಾಗಿ ವಿರಾಟ್ ಕೊಹ್ಲಿ ಎತ್ಕೊಂಡು ಹೋಗ್ತಾ ಇದ್ರು ಮ್ಯಾಚ್. ನಿಧಾನಕ್ಕೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು, ಚೂರು ಲೈಟಾಗಿ ರಜತ್ ಪಡಿದಾರ್ ಜೊತೆಗೆ. ಅಲ್ಲಿ ಬ್ರೇಕ್ ಥ್ರೂ ಕೊಟ್ಟಿದ್ರಿಂದನೇ ಒಂಥರ ಪುಲ್ ಬ್ಯಾಕ್ ಆಗಿದ್ದು ನಮ್ಮ RCB. ಓಪನಿಂಗ್ ಸ್ಟಾರ್ಟ್ ಅಲ್ಲಿ ಬಂದವರು ಯಾರಾದ್ರೂ ಒಬ್ರಾದ್ರೂ ನಿಂತ್ಕೊಂಡು ಕಚ್ಕೊಂಡು ಆಡ್ತು ಅಂತಾನೆ ಎಂತ ಮ್ಯಾಚ್ ಆದ್ರೂ ಮುಗಿಸ್ಬೋದು, ಎಂತ ಮ್ಯಾಚ್ ಆದ್ರೂ ಗೆಲ್ಬಹುದು ಅಂತ ಈ ಮ್ಯಾಚ್ ತೋರಿಸ್ಕೊಂಡು ಕೊಡ್ತು. ಅದೇ ನಮ್ಮ ಕಿಂಗ್ ಕೊಹ್ಲಿ ನಿಂತ್ಕೊಂಡಿದ್ದು, ಈ ಕಡೆ ಫ್ಯಾಫ್ ಬೇಗ ಔಟ್ ಆದ್ರು, ಈ ಕಡೆ ವಿರಾಟ್ ಕೊಹ್ಲಿ ಒಂದೆರಡಲ್ಲಿ ನಿಂತ್ಕೊಂಡು ಗ್ರಿಪ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಎಲ್ಲಾರು ಬಂದ್ ಹೋಗ್ತಾ ಇದ್ರು. ಸೊ ಒಬ್ಬರೇ ನಿಂತ್ಕೊಂಡು 77 ಕ್ರೂಷಿಯಲ್ ರನ್ಸ್ನ ಕೊಹ್ಲಿ ಇಲ್ಲ ಅಂದ್ರೆ ಮ್ಯಾಚ್ ಒಂಥರ ಗಾನ್ ಕೆಸೆ ಆಗೋಗ್ಬಿಟ್ಟಿರೋದು ಇವತ್ತು. 77 ಕ್ರೂಷಿಯಲ್ ರನ್ಸ್ ಜೊತೆಗೆ ಇವಾಗ ಆರೆಂಜ್ ಕ್ಯಾಪ್ ಹೋಲ್ಡರ್ ಕೂಡ ನಮ್ಮ ಕಿಂಗ್ ಕೊಹ್ಲಿ. ಇದೇ ರೀತಿ ಹಂಗೆ ಸಾಗಲಿ ಅಂತ ಕೇಳ್ಕೊಳ್ಳೋಣ ಅಷ್ಟೇ. ನಾನು ಇವತ್ತು ಸೆಂಚುರಿ ಎಕ್ಸ್ಪೆಕ್ಟೇಷನ್ ಇದ್ದೆ, ಬಟ್ ಪರವಾಗಿಲ್ಲ, ಸೆಂಚುರಿ ಬಾಲ್ ನಾನು ಮ್ಯಾಚ್ನಾಗ ಗೆದ್ದಿದ್ವಲ್ಲ ಇವತ್ತು, ಅದು ಖುಷಿ ಪಡಬೇಕಾಗಿರೋದು ಮೇಯ್ನು. ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಹರ್ಷಲ್ ಪಟೇಲ್ ಬಂದ್ಬಿಟ್ಟು ಟಕಾರ್ನಾಗ ವಿಕೆಟ್ ಎತ್ಬಿಟ್ರು ಅಲ್ಲಿ ನಮ್ಮ RCB ಮಾಜಿ ಪ್ಲೇಯರು. ಬಟ್ ಹರ್ಷಲ್ ಪಟೇಲ್ ಒಂಥರ ನಮ್ಗೆ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳಬೇಕು. ಆ ಲಾಸ್ಟ್ 2ನೇ ಓವರ್ ಬೌಲಿಂಗ್ ಮಾಡಿರೋದು ಒಂಥರ ನಮ್ಮ RCBಗೆ ಒಂಥರ ಹೆಲ್ಪ್ ಆಯಿತು. RCBಗೆ ಏನು ಗುರು ಇವತ್ತು ಹರ್ಷಲ್ ಪಟೇಲ್ 45 ರನ್ ಹೊಡ್ಸ್ಕೊಂಡಿದ್ದಲ್ಲ ಗುರು. RCB ಬಿಟ್ಟು ಒಳ್ಳೆ ಕೆಲಸ ಮಾಡಿ ವಿಕೆಟ್ ತೆಗೆದಿರ್ಬೋದು ವಿರಾಟ್ ಕೊಹ್ಲಿದು, ಬಟ್ ಆದರೂ ಲಾಸ್ಟ್ ಮ್ಯಾಚ್ 47 ರನ್ ಹೊಡ್ಸ್ಕೊಂಡ್ರು, ಈ ಮ್ಯಾಚ್ 45 ರನ್ ಹೊಡ್ಸ್ಕೊಂಡ್ರು. ಪದೇ ಎಲ್ಲ ಮ್ಯಾಚ್ನು 40 ರನ್ ಪ್ಲಸ್ ಹೊಡ್ಸ್ಕೊಂತವ್ರೆ ಅಂತ ಅಂದರೆ ಏನೋ ಐತೆ ಇವ್ರಿಗೆ ಅಂತ ಅರ್ಥ. ಮತ್ತೆ RCB ಒಳಗಡೆ ಇದ್ದಾಗ ಒಬ್ಬ ಹರ್ಷಲ್ ಪಟೇಲ್ ಇದ್ದಾನ, ಆ ಹರ್ಷಲ್ ಪಟೇಲ್ ಹಂಗೆ ಕಂಟಿನ್ಯೂ ಆಗ್ತಿದ್ದಾರೆ. ಹೊಸ ಹರ್ಷಲ್ ಪಟೇಲ್ನ ನೋಡೋಕ್ಕೆ ಸಿಕ್ಕಿಲ್ಲ ನಮಗೆ. ಸೊ ಓಕೆ, ಹರ್ಷಲ್ ಪಟೇಲ್ ಆ ರೇಂಜಿಗೆ ಹೊಡ್ಸ್ಕೊಂತ ಇದ್ದಂಗೆ ವಿರಾಟ್ ಕೊಹ್ಲಿ ವಿಕೆಟ್ ಬೇರೆ ತೆಗೆದ್ರ, ಅಲ್ಲಿಂದ ಒಂಥರ ಟರ್ನ್ ಆಗೋಗ್ಬಿಡ್ತು ಮ್ಯಾಚು. ಏನೋ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದ್ರು ಪಂಜಾಬ್ ಕಿಂಗ್ಸ್ ಅವರು. ಅಲ್ಲಿ ಅನುಜ್ ರಾವತ್ ಅವರ ವಿಕೆಟ್ ಬೇರೆ ಬಿದ್ದುಬಿಡ್ತು ಸಡನ್ನಾಗೆ. ಅವರು ಬಂದ್ಬಿಟ್ಟು ಒಂದು ಸ್ವಲ್ಪ ಅಗ್ರೆಸಿವ್ ಆಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಲಾಸ್ಟ್ ಮ್ಯಾಚ್ ಎಲ್ಲಿ ಬಿಟ್ಟಿರು ಅಲ್ಲಿಂದನೇ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅಂಪೈರ್ಸ್ ಕಾಲ್, ನಮ್ಮ ಕರ್ನಾಟಕ ಅಂಪೈರ್ ನೋಡಿದ್ರು ಔಟ್ ಕೊಟ್ಬಿಡೋದ ಅಲ್ಲಿ. ಕೊಡಬೇಕು ತಾನೆ ಲಾಟ್ ಔಟ್ ಅಂತ ಅಲ್ಲಿ ಅಂಪೈರ್ಸ್ ಕಾಲ್ ಆಗಿದೆ ಅಂದರೆ ಔಟ್ ಆಗಿದ್ದು. ರಿವ್ಯೂ ಎಲ್ಲ ತೊಗೊಂಡು ಆಯಿತು, ಪರವಾಗಿಲ್ಲ. DK ಆ್ಯಂಡ್ ಮಹಿಪಾಲ್ ಲೋಮ್ರೋ ಅವ್ರು ಮ್ಯಾಚ್ನ ಮುಗಿಸ್ಕೊಂಡು ಕೊಟ್ಟಿದ್ದು ಗುರು. DK ಏನು ಗುರು ಮ್ಯಾಚ್ ಫಿನಿಷರ್ ಆಗಿರೋದು. ಲಾಸ್ಟ್ ಮ್ಯಾಚು ಕೂಡ ಸಾಕಾದ ಪ್ರದರ್ಶನ, ಒಂಥರ ಲಾಸ್ಟ್ ಮ್ಯಾಚ್ ಕೂಡ ಒಂಥರ ಮ್ಯಾಚ್ ಫಿನಿಂಗ್ ನಾಕ್ನ ಆಡಿದ್ರು, ಬಟ್ ಗೆಲ್ಲಿಲ್ಲ ಅಷ್ಟೇ. ಈ ಮ್ಯಾಚು ಅವ್ರ ಅಜ್ಜಿ ಸಾಕಾದ ಪರ್ಫಾರ್ಮೆನ್ಸ್ ಗುರು. ಏನು ಗುರು ಹೊಡೆದ ಲಾಸ್ಟ್ ಅವರು 3 ಹೊಡೆದು ನೋಡಿ 6 ಒಂದು ಅಲ್ಲೇ ಕಳೆದೋಗ್ಬಿಟ್ರು ಹಂಗೆ ಪಂಜಾಬ್ ಕಿಂಗ್ಸ್ ಅವರು. ಅದೇ ಒಂಥರ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಗೋಗ್ಬಿಡ್ತು. ಅಲ್ಲಿ 10 ರನ್ ಬೇಗ ಆಗಿತ್ತು, ಅಲ್ಲಿ ಮೊದಲನೇ ಬಾಲೇ 6 ಏರಿಸಿದ್ರು. ಗಾನ್ ಕೇಸ್ ಅಲ್ಲೇನೆ ಮ್ಯಾಚು. DK ಕೊಡೋದ ಪರ್ಫಾರ್ಮೆನ್ಸ್ ಇದೆ. ಕ್ರೂಷಿಯಲ್ 28 ರನ್ಸ್ ಏನು ಕೊಟ್ಟರು ಜಸ್ಟ್ ಫ್ರಮ್ ಎಷ್ಟು ಬಾಲ್ ಗುರು, 10 ಬಾಲ್ 12 ಬಾಲ್ ಹೊಡೆದಿದ್ದು. 10 ಬಾಲಲ್ಲಿ 28 ಫ್ರಮ್ ಜಸ್ಟ್ 10 ಬಾಲ್ಸ್. ಸಖತ್ ಪರ್ಫಾರ್ಮೆನ್ಸ್. ಜೊತೆಗೆ ಮಹಿಪಾಲ್ ಲೋಮ್ರೋ ಅವರು 17 ರನ್ ಹೊಡೆದಲ್ಲ 8 ಬಾಲಲ್ಲಿ. ಬಾಲ್ಗಳೆಲ್ಲ ಮರ್ತೋಗಿದ್ದೀನಿ, ಅದಕ್ಕೆ ನೋಡ್ಕೊಂಡು ಹೇಳ್ತಾ ಇದ್ದೀವಿ. ಸೊ ಸಖತ್ ಪರ್ಫಾರ್ಮೆನ್ಸ್ ಇವ್ರಿಬ್ರದಂತೂ. ಮ್ಯಾಚ್ನ ಮುಗಿಸ್ಕೊಂಡು ಕೊಟ್ಟರು. ಮಹಿಪಾಲ್ ಲೋಮ್ರೋರು ಇಲ್ಲ ಅಂದ್ರೂ ಕೂಡ ಗೆಲ್ಲಕ್ಕಾಗ್ತಿರಲಿಲ್ಲ, DK ಇಲ್ಲ ಅಂದ್ರೂ ಕೂಡ ಗೆಲ್ಲಕ್ಕಾಗ್ತಿಲ್ಲ. ಯಾಕಂದರೆ ಇಬ್ರದ್ದು ಕೂಡ ಅಷ್ಟೇ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್. ಲಾಸ್ಟ್ ಮ್ಯಾಚ್ ಅನುಜ್ ರಾವತ್ ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ರು DK ಅವರು. ಈ ಮ್ಯಾಚು ಮುಗಿಸ್ಕೊಂಡು ಕೊಟ್ಟಿದ್ದು ಯಾರ ಜೊತೆ ಅಂತಂದರೆ ಅದು ಮಹಿಪಾಲ್ ಲೋಮ್ರೋ ಅವ್ರ ಜೊತೆಗೆ. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ಮಹಿಪಾಲ್ ಲೋಮ್ರೋ ಕೂಡ ಚಿಕ್ಕ ಕಾಂಟ್ರಿಬ್ಯೂಷನು, ಅದು ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಆಗಿತ್ತು. 8 ಬಾಲಿಗೆ 17 ರನ್ನು. ಸೊ ನಿಮಗೆ ಏನು ಅನ್ನಿಸ್ತು ಇವತ್ತು ನಮ್ಮ RCB ಕೊಡೋದ ಪರ್ಫಾರ್ಮೆನ್ಸ್? ಆಲ್ ಓವರ್ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಅಂತೂ 2 ಪಾಯಿಂಟ್ನ ಬುಟ್ಟಿಗೆ ಎತ್ತಾಕೊಂಡ್ಬಿಟ್ಟಿದ್ದಾರೆ. ಈ ಮ್ಯಾಚ್ ಸೋತಿತ್ತು ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 170+ ಡಿಫೆಂಡ್ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ ನಮ್ಮ RCB ಮೇಲೆ ನಮಗೆ ಒಂಥರ ಅವಮಾನ ಆಗೋಗ್ಬಿಟ್ಟಿರೋದು. ಬ್ಯಾಟಿಂಗ್ ನೆಟ್ ಗಾಡಿಲ್ಲ ಅಂತ ಅನ್ಸ್ಬಿಡೋದು. ಬಟ್ ಸಲೀಸಾಗಿ ಹೊಡೆದ್ಬಿಟ್ಟು ಮುಗಿಸಿದೀವಿ ಪಂಜಾಬ್ ಕಿಂಗ್ಸ್. ಇವತ್ತು ಖುಷಿ ಆಗ್ತಿದೆ, ಪ್ರೊಡಿಕ್ಷನ್ ಕೂಡ ಸಕ್ಸಸ್ ಆಗಿರೋದು. ನಿಮಗೆ ಏನು ಅನ್ನಿಸ್ತಾ ಇದೆ RCB ಇದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.